ನಮಸ್ಕಾರ. ಕಾಲೇಜು ಶಿಕ್ಷಣ ಇಲಾಖೆಯ ಕರ್ನಾಟಕ LMS ಕಲಿಕೆಗೆ ಸ್ವಾಗತ. BSc ದ್ವಿತೀಯ ಸೆಮಿಸ್ಟರ್ ಓದುವಂಥ ವಿದ್ಯಾರ್ಥಿಗಳಿಗೆ ಕಾವ್ಯ ಕಿರಣದ ಭಾಗ 2ರಲ್ಲಿ ಆಯ್ದ ಸಣ್ಣ ಕಥೆಗಳನ್ನು ಪರಿಚಯಿಸುತ್ತಿದ್ದೇವೆ. ಈಗಾಗಲೇ 11 ಕಥೆಗಳನ್ನು ಪರಿಚಯಿಸಿದ್ದೇವೆ. ಈ ದಿನ 12ನೇ ಕತೆ ಮಾಯಾ ಕೋಲಾಹಲ ಅನ್ನುವಂಥ ಕಥೆಯನ್ನು ಮಾಡಿಕೊಡ್ತಿದ್ದೇವೆ. ಅವಧಿ 20ನೇ ಅವಧಿ. ಟಾಪಿಕ್ ಮಾಯಾ ಕೋಲಾಹಲ ಅನ್ನುವಂಥ ಸಣ್ಣ ಕತೆ. ಇದನ್ನು ಬರೆದವರು ಮೌನಿಷ್ ಬಡಿಗೇರ್. ಮೊದಲಿಗೆ ಮೌನಿಷ್ ಬಡಿಗೇರ್ ಅವರ ಪರಿಚಯ ಮಾಡಿಕೊಳ್ಳೋಣ. ಯುವ ಕತೆಗಾರರಾಗಿರ್ತಕ್ಕಂಥ ಮೌನಿಷ್ ಬಡಿಗೇರ್ ಅವರು ಪ್ರಸ್ತುತ ಬರೀತಕ್ಕಂಥ ಯುವ ಕತೆಗಾರರಲ್ಲಿ ವಿಶಿಷ್ಟ ಧ್ವನಿಯನ್ನು ಉಳ್ಳವರು. ಬದುಕಿನ ಸ್ವರೂಪಗಳನ್ನು ದಿನದಿನಕ್ಕೂ ಕ್ಷಣ ಕ್ಷಣಕ್ಕೂ ರೂಪಾಂತರಗೊಳ್ಳುತ್ತಿರ್ತಕ್ಕಂಥ ಆಧುನಿಕ ಸಂದರ್ಭದಲ್ಲಿ ಈ ಚಲನೆಯನ್ನು ಕತೆಗಳನ್ನು ಹಿಡಿದಿರುವಂಥ ಪರಿ ಹೊಸದಾಗಿದೆ. ಅವರ ಕತೆಗಳು ಬರೆಯುವಂಥ ಪರಿ ಹೊಸದಾಗಿರ್ತಕ್ಕಂಥದ್ದು. ಯಾಕಂದರೆ ಈ ಚಲನೆಯು ಗ್ರಾಮೀಣ ನಗರ ಎನ್ನದೇ ಬದುಕಿನ ಒಳ ಹೊರಗನ ಪ್ರಭಾವಿಸುವಾಗ ಆದ ಅರಿಯುವ ಮುಂಕಾಣಿಕೆ ಅವರ ಕತೆಗಳಲ್ಲಿವೆ. ಹಾಗಾಗಿ ಅವರ ಕತೆಗಳಲ್ಲಿ ಹೊಸತನ ಇದೆ. ಹೊಸದಾದಂಥ ವಿಶಿಷ್ಟ ಬರಹವನ್ನು ಅವರ ಕತೆಗಳಲ್ಲಿ ಕಾಣ್ತೀವಿ. ಇಂಥ ಮೌನಿಷ್ ಬಡಿಗೇರ್ ಅವರು ಹುಟ್ಟಿದ್ದು 1984ರಲ್ಲಿ ಹುಬ್ಬಳ್ಳಿಯಲ್ಲಿ ಜನಿಸ್ತಾರೆ. ಶಿಕ್ಷಣವನ್ನು ಪೂರೈಸಿದ ಮೇಲೆ ರಂಗಭೂಮಿಯಡೆಗೆ ಆಸಕ್ತಿಯನ್ನು ಬೆಳೆಸ್ಕೊಂಡ್ರು. ನೀನಾಸಂನಲ್ಲಿ ರಂಗ ಶಿಕ್ಷಣವನ್ನು ಪಡ್ಕೋತಾರೆ. 2 ವರ್ಷ ತರಬೇತಿಯನ್ನು ಪಡ್ಕೋತಾರೆ. ಈಗ ಅವರು ರಂಗ ನಿರ್ದೇಶಕರಾಗಿ ರಂಗ ವಿಮರ್ಶೆಗಳನ್ನು ರಂಗ ಕಾರ್ಯಗಳನ್ನು ರಂಗಕರ್ಮಿಯಾಗಿ ಸಿನಿಮಾ ಅಭಿನಯ ತರಬೇತಿ ಈ ರೀತಿಯಾಗಿ ವೈವಿಧ್ಯವಾದಂಥ ಆಸಕ್ತಿಗಳನ್ನು ರೂಪಿಸಿಕೊಂಡಂಥವರು ಮೌನಿಷ್ ಬಡಿಗೇರ್ ಅವರು. ಅವರ ಮೊದಲ ಕಥಾ ಸಂಕಲನ ಮಾಯಾ ಕೋಲಾಹಲ ಹೊಸತನ ಕೂಡಿರ್ತಕ್ಕಂಥ ವಿಶಿಷ್ಟವಾದಂಥ ಒಂದು ಹಿನ್ನೆಲೆಯಾಗಿರ್ತಕ್ಕಂಥ ಕಥಾ ಸಂಕಲನ. ಹಾಗಾಗಿ ತಮ್ಮ ಮೊದಲ ಕಥಾ ಸಂಕಲನದಿಂದಲೇ ಕರ್ನಾಟಕದ ಓದುಗರಿಗೆ ಪರಿಚಯವಾಗಿರ್ತಕ್ಕಂಥವರು ಮೌನಿಷ್ ಬಡಿಗೇರ್ ಅವರು. ತಮ್ಮ ಮೊದಲ ಕಥಾ ಸಂಕಲನದಲ್ಲಿ ಅವರು ಭರವಸೆಯನ್ನು ಹುಟ್ಟಿಸ್ತಾರೆ. ವಿಭಿನ್ನ ವಿಶಿಷ್ಟ ದೃಷ್ಟಿಕೋನದಲ್ಲಿ ಅವರ ಬರಹಗಳನ್ನು ತೊಡಗಿಸಿಕೊಂಡಿದ್ದಾರೆ. ಇವರಿಗೆ 2011ರಲ್ಲಿ ಟೋಟೋ ಪುರಸ್ಕಾರವನ್ನು, ಇತ್ತೀಚೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರವನ್ನು ಕೂಡ ಪಡ್ಕೊಂಡಿದ್ದಾರೆ. ಹಾಗಾಗಿ ಬೆಳೆಯುತ್ತಿರುವ ಒಬ್ಬ ಭರವಸೆಯ ಬರಹಗಾರ ಮೌನಿಷ್ ಬಡಿಗೇರ್ ಅವರು. ಅವರು ಬರೆದಂಥ ಮಾಯಾ ಕೋಲಾಹಲ ಅನ್ನುವಂಥ ಈ ಕಥೆಯನ್ನು ನೋಡೋದಾದರೆ, ಮನುಷ್ಯನ ಬದುಕು ಇವತ್ತು ಯಂತ್ರಗಳ ಮೊರೆ ಹೋಗಿದ್ದಾನೆ. ಯಂತ್ರಗಳಲ್ಲೇ ತನ್ನ ಬದುಕನ್ನು ಕಟ್ಟಿಕೊಳ್ತಾ ಇದ್ದಾನೆ. ಹಾಗಾಗಿ ಯಂತ್ರಗಳ ಮೂಲಕವೇ ತನ್ನ ಬದುಕನ್ನು ಕಟ್ಟಿಕೊಂಡಂಥ ವ್ಯಕ್ತಿಗೆ ಮನುಷ್ಯನಿಗಿಂತ ಯಂತ್ರಗಳೇ ಮುಖ್ಯ ಎಂದು ಬದುಕಿನ ಸೂತ್ರಗಳನ್ನು ಮರೆತ ಇವತ್ತಿನ ಯುವ ಸಮುದಾಯ. ಹಾಗಾಗಿ ಈ ಯುವ ಸಮುದಾಯ ಯಂತ್ರಗಳ ಅಡಿಯಾಳಾಗಿ ಆಗ್ತಕ್ಕಂಥ ಮನುಷ್ಯನ ಯುವ ಸಮುದಾಯವು ಅವರ ಹಿನ್ನೆಲೆಯನ್ನು, ಅವರು ಪಡ್ತಕ್ಕಂಥ ಭಾವನೆಗಳನ್ನು ಹೊಸ ಬಗೆಯ ತಂತ್ರದ ಮೂಲಕ ಈ ಕಥೆಯನ್ನು ಕಟ್ಟಿಕೊಟ್ಟಿದ್ದಾರೆ ಮೌನಿಷ್ ಬಡಿಗೇರ್ ಅವರು. ಹಾಗಾಗಿ ಮಾಯಾ ಕೋಲಾಹಲ ಆಧುನಿಕ ಜಗತ್ತಿನ ತಲ್ಲಣಗಳನ್ನು, ಮುಂದೆ ಆಗಬಹುದಾದಂಥ ಕಲ್ಪನೆಯ ಆಧಾರದ ಮೇಲೆ ವಿಜ್ಞಾನ ತಂತ್ರಜ್ಞಾನ ಬೆಳವಣಿಗೆಯಿಂದ ಏನೆಲ್ಲ ಮತ್ತೆ ನಾವು ವೈದ್ಯಕೀಯ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಕಲ್ಪನೆಯ ಮೂಲಕ ಕಟ್ಟಿಕೊಟ್ಟಿದ್ದಾರೆ. ಯಾಕಂದರೆ ಮುಂದೆ ಇವತ್ತು ನಾವು ವಿಜ್ಞಾನ ತಂತ್ರಜ್ಞಾನ ಮೊರೆ ಹೋಗ್ತಾ ಇದ್ದ ಹಾಗೆ ಯಂತ್ರಗಳೇ ನಾವು ಅಡಿಯಾಳಾಗ್ತಾ ಇದ್ದೇವೆ. ಪ್ರಕೃತಿಯಿಂದ ದೂರ ಆಗ್ತಾ ಇದ್ದೀವಿ. ನಾವೆಲ್ಲ ಒಂಟಿ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಅಂಥ ಒಂದು ಪ್ರಕೃತಿಯಿಂದ ದೂರವಾಗ್ತಕ್ಕಂಥ ಸಾಗುವಂಥ ಬದುಕು ಮನುಷ್ಯನನ್ನು ಹೇಗೆ ಕೆಲವು ಬಾರಿ ಮರಳಿ ಬರುವುದಕ್ಕೆ ಪಡಬೇಕು ಅನ್ನುವ ರೀತಿಯಲ್ಲಿ ಈ ಕಥೆಯನ್ನು ಕಟ್ಟಿಕೊಟ್ಟಿದ್ದಾರೆ ಮೌನಿಷ್ ಬಡಿಗೇರ್ ಅವರು. ಕೊನೆಗೆ ಕಥೆಯಲ್ಲಿ ಕೊನೆಯ ಭಾಗದಲ್ಲಿ ಕೊಡುವುದೇನೆಂದರೆ, ನಿಸರ್ಗಕ್ಕೆ ಹತ್ತಿರವಾಗದೆ ರೋಗಗಳಿಗೆ ಮದ್ದು ಇಲ್ಲ ಅನ್ನುವಂಥ ಆಧ್ಯಾತ್ಮಿಕ ಅರಿವನ್ನು ಮೂಡಿಸುವಂಥ ಕತೆ. ಇಲ್ಲಿ ಕಥೆಯಲ್ಲಿ ಬರ್ತಾರೆ ಶಂಕರಮೂರ್ತಿ ಅಂತಕ್ಕಂಥ ಒಬ್ಬ ಪಾತ್ರ ಬರ್ತದೆ. ಕೇವಲ ಒಂದೇ ಒಂದು ಪಾತ್ರ ಇದೆ. ಆತ ಆಧುನಿಕ ಶೈಲಿಯಲ್ಲಿರ್ತಕ್ಕಂಥ ವ್ಯಕ್ತಿ. ಆಕ್ಸಿಜನ್ನು, BP, ಶುಗರು, ಇನ್ಸುಲಿನ್ ಇವೆಲ್ಲವನ್ನು ತೆಗೆದುಕೊಳ್ತಕ್ಕಂಥ ಹಲವು ರೋಗಗಳ ಕಾಯಿಲೆಯನ್ನು ಇರ್ತಕ್ಕಂಥ ಅವನು
ವೈದ್ಯಕೀಯದಲ್ಲಿ ಆತ ಹಲವು ರೀತಿಯಾದ ಚಿಕಿತ್ಸೆ ಪಡೆದುಕೊಳ್ಳುವಂಥ ಕ್ರಮಗಳನ್ನು ಕಲ್ಪನಾತ್ಮಕವಾಗಿ ಮನುಷ್ಯ ಬಡಿಗೇರ ಬರೀತಾರೆ. ಅಂದರೆ ಈ ಅವರು ಬರೀತಕ್ಕಂಥ ವಿಚಾರ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಬರಬಹುದು ಅನ್ನೋದನ್ನು ಕಲ್ಪನಾತ್ಮಕವಾಗಿ ಕೂಡ ಬರೀತಾರೆ. ಹಾಗಾಗಿ ಆ ಕತೆ ಒಂದು ರೀತಿ ಮುಂದಿನ ಕಾಲಘಟ್ಟದಲ್ಲಿ ನಡೆಯಬಹುದಾದಂಥ ವೈದ್ಯಕೀಯ ಬದಲಾವಣೆಗಳನ್ನು ಗಮನಿಸ್ತೀವಿ ನಾವು. ಹಾಗೆಯೇ ಹಣ ಮತ್ತು ಲಾಭಕೋರತನ, ಸ್ವಾರ್ಥದ ಬೆನ್ನು ಹತ್ತಿ ಹೋಗ್ತಕ್ಕಂಥ ಮಾನವ ಪ್ರಕೃತಿಯಿಂದ ದೂರವಾಗಿ ಕೊನೆಗೆ ಅದೇ ಪ್ರಕೃತಿಗೆ ತಾನು ಅಡಿಯಾಳಾಗಬೇಕು ಅನ್ನೋದು ಬಯಸುವುದೇ ಈ ಕತೆ. ಹಾಗಾಗಿ ಕತೆ ಬಹುಶಃ ಮುಂದಿನ ದಿನಮಾನಗಳಲ್ಲಿ ನಡೆಯಬಹುದಾದಂಥ ಘಟನೆಗಳ ಆಧಾರಿತವಾಗಿರ್ತಕ್ಕಂಥದ್ದೇ ಈ ಕತೆ. ಹಾಗಾಗಿ ಮಾಯಾಕೋಲಾದ ಕಥೆಯನ್ನು ನೋಡೋಣ. ಶಂಕರಮೂರ್ತಿ ಒಬ್ಬ ಸಾಫ್ಟ್ವೇರ್ ಉದ್ಯೋಗಿ. ಆತನಿಗೆ BP ಇದೆ, ಶುಗರ್ ಇದೆ, ಇನ್ಸುಲಿನ್ ತಗೋತಾ ಇದ್ದಾನೆ ಹಲವು ದಿನಗಳಿಂದ. ತಾನೇ ಸ್ವತಃ ಇನ್ಸುಲಿನ್ ಚುಚ್ಕೊಳ್ತಾ ಇದ್ದಾನೆ. ಹೀಗೆ ಫ್ಲ್ಯಾಟ್ನಲ್ಲಿ ವಾಸ ಮಾಡ್ತಕ್ಕಂಥ ಬಹುಮಹಡಿ ಕಟ್ಟಡದಲ್ಲಿರ್ತಕ್ಕಂಥ ಶಂಕರಮೂರ್ತಿಗೆ ತನ್ನ ಆರೋಗ್ಯದ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸ್ಕೊಳ್ತಾ ಇದ್ದಾನೆ. ಬೆಳಗ್ಗೆಯಿಂದ ಏನೋ ಸುಸ್ತಾಗ್ತಾ ಇದೆ, ರಾತ್ರಿ ಎಲ್ಲ ನೋಡಿದ BP, ಡಯಾಬಿಟಿಸ್ ಇವತ್ತಿಲ್ಲ, ಮಿತಿ ಮೀರಿದೆ. ಎರಡೆರಡು ಇನ್ಸುಲಿನ್ ತೊಗೊಂಡಿದ್ದಾನೆ, ಚುಚ್ಚಿಸಿಕೊಂಡಿದ್ದಾನೆ, ಸಮಾಧಾನವಿಲ್ಲ ಆತನಿಗೆ. ಯಾಕಂದರೆ ಈ ರೀತಿ ಮನುಷ್ಯ ಡಯಾಬಿಟಿಸ್, BP ಇಂಥ ಕಾಯಿಲೆಗಳ ಇವತ್ತು ಹೆಚ್ಚು ಯುವ ಸಮುದಾಯದಲ್ಲಿ ಮನೆ ಮಾಡ್ತಾ ಇದ್ದಾವೆ. ಹಾಗೆ ಶಂಕರಮೂರ್ತಿ ಕೂಡ ಸಾಫ್ಟ್ವೇರ್ ಉದ್ಯೋಗಿ ಆಗಿರೋದರಿಂದ ಆತನಿಗೆ BP, ಶುಗರ್, ಆಧುನಿಕ ಸೌಕರ್ಯಗಳಿರುವಂಥ ಮನೆಯಲ್ಲಿ ವಾಸವಾಗಿರೋದ್ರಿಂದ ಆತನಿಗೆ ಇನ್ನೂ ಎಳೆಯ ಪ್ರಾಯದಲ್ಲೇ ಈ BP, ಶುಗರ್ಗಳು ಬಂದು ಸೇರಿಕೊಂಡಿವೆ. ಸಾಲದಕ್ಕೆ ಮನೆಯಲ್ಲಿ ಆಕ್ಸಿಜನ್ ಸಿಲಿಂಡ್ರ್ ಬೇರೆ ಇದೆ. ನೋಡಿ, ಆತ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಗಾಳಿಗಿಂತ ಮನೆಯಲ್ಲೇ ಆಕ್ಸಿಜನನ್ನು ಪಡೆಯುವಂಥ ವ್ಯವಸ್ಥೆಯಲ್ಲಿ ಒಳಗಾಗಿದ್ದಾನೆ. ಯಾಕಂದರೆ ಆಕ್ಸಿಜನ್ ಸಿಲಿಂಡರ್ಗಳು ವರ್ಷಕ್ಕೆ 10 ಮಾತ್ರ ಕೊಡುವುದಾಗಿ ಸರ್ಕಾರ ಬೇರೆ ರೂಲ್ಸ್ ಮಾಡಿರೋದ್ರಿಂದ ಸರ್ಕಾರ ಮಾಡಿರೋದ್ರಿಂದ ಆಕ್ಸಿಜನ್ ಕೂಡ ಮಿತವಾಗಿ ಬಳಸಬೇಕಾಗಿದ್ದು ಅನಿವಾರ್ಯ ಆಗಿದೆ. 3ನೆಯ ಇನ್ಸುಲಿನ್ ಚುಚ್ಚಿಕೊಳ್ತಾ ಇದ್ದಾನೆ. ಚುಚ್ಚಿಕೊಂಡು ಅವನ ಚರ್ಮ ಗಟ್ಟಿರೋದಾಗಿ ನೋಡಿ ಮುಂದಿನ ಬಾರಿ ಆಸ್ಪತ್ರೆಗೆ ಹೋದಾಗ ಚರ್ಮವನ್ನು ಬದಲಾಯಿಸಿಕೊಳ್ಬೇಕು ಅಂತ ಆತ ಯೋಚನೆ ಮಾಡ್ತಿದ್ದಾನೆ. ಹೀಗೆ ಆಧುನಿಕ ಮಾನವ ಮುಂದಿನ ಕಾಲದಲ್ಲಿ ಕೂಡ ಚರ್ಮಗಳನ್ನು ಬದಲಾಯಿಸಿಕೊಳ್ಳುವುದು, ಆಕ್ಸಿಜನ್ ಮನೆಯಲ್ಲಿ ಇಟ್ಟುಕೊಂಡು ಸದಾಕಾಲ ಉಪಯೋಗಿಸಿಕೊಳ್ಳುವಂಥದ್ದು, ಸ್ವತಃ ಇನ್ಸುಲಿನ್ ತೆಗೆದುಕೊಳ್ಳುವುದು ಎಲ್ಲವೂ ಕೂಡ ಬರುವುದು ದೂರ ಇಲ್ಲ ಅನ್ನುವಂಥದ್ದು ಮುಂದಾಲೋಚನೆ ಕಥೆ ಹೇಳುತ್ತದೆ. ಹೀಗೆ ಶಂಕರಮೂರ್ತಿ ಆಧುನಿಕ ಶೈಲಿಯಲ್ಲಿ ಬದುಕ್ತಕ್ಕಂಥ ವ್ಯಕ್ತಿ. ಹಾಗೆ ಇರುವಾಗ ಆತನಿಗೆ ಹಿಂದಿನ ದಿನದ ಆ ಪ್ರಾಜೆಕ್ಟನ್ನು ಮಾಡಿರ್ತಕ್ಕಂಥ ನೆನೆಸ್ಕೊಳ್ತಾನೆ. ಸಾಫ್ಟ್ವೇರ್ ಒಂದು ಕಂಪ್ನಿ ಅಂದಮೇಲೆ ಆತ ಪ್ರಾಜೆಕ್ಟ್ಗಳನ್ನು ಮಾಡುವುದು, ಒಂದು ಪ್ರಾಜೆಕ್ಟ್ ಮುಗಿದ ತಕ್ಷಣ ಮತ್ತೊಂದು ಪ್ರಾಜೆಕ್ಟ್ನ ಕೈಗೆತ್ತಿಕೊಳ್ಳುವುದು, ಈ ರೀತಿ ಹಿಂದಿನ ಮಾಡಿದಂಥ ಪ್ರಾಜೆಕ್ಟರ ಬಗ್ಗೆ ನೆನೆಸ್ಕೊಳ್ತಾ ಇದ್ದಾನೆ. ಆತ ಇರೋದು ಬಹುಮಹಡಿ ಕಟ್ಟಡ, 2085ನೇ ಫ್ಲೋರಿನಲ್ಲಿರ್ತಕ್ಕಂಥ ಒಂದು ಫ್ಲ್ಯಾಟ್ನಲ್ಲಿದ್ದಾನೆ. ಮೂಗಿಗೆ ಪ್ಲಾಸ್ಟಿಕ್ ಆಕ್ಸಿಜನ್ ಹಾಕಿಕೊಂಡಿದ್ದಾನೆ, ಚಹಾ ಕುಡಿತಾ ಇದ್ದಾನೆ, ಗಾಜಿನ ಮೇಲೆ ಗೋಡೆಯಿಂದ ಕೆಳಗೆ ನೋಡ್ತಾ ಇದ್ದಾನೆ, ಯೋಚನೆ ಮಾಡ್ತಾ ಇದ್ದಾನೆ. ಈಗಾಗಲೇ ಆಫೀಸ್ನಲ್ಲಿ ಕೆಲಸದ ರಾಶಿಗಳೇ ಬಿದ್ದಿವೆ. ಅದೆಲ್ಲ ನಾಳೆಗೆ ಹೊತ್ತಿಗೆ ಹೋಗಿ ಖುದ್ದು ಆಫೀಸಿಗೆ ಹೋಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಹೊಸ ಪ್ರಾಜೆಕ್ಟ್ ಶುರುವಾಗುವುದರಲ್ಲಿದೆ, ಆ ದಿನವಂತೂ ನೀನು ಇರಲೇಬೇಕು, ಜಪಾನಿನಿಂದ ಡೆಲಿಗೇಟ್ಸ್ ಬಂದಿದ್ದಾರೆ ಎಂದು ಬಾಸು ತಾಕೀತು ಮಾಡಿದ್ರಿಂದ ಯೋಚನೆ ಮಾಡ್ತಾ ಇದ್ದಾನೆ. ಹಿಂದೆ ಮಾಡಿರ್ತಕ್ಕಂಥ ಮೂತ್ರದ ಬಹು ಉಪಯೋಗದ ಪ್ರಾಜೆಕ್ಟ್ ಜಪಾನ್ ಕಂಪನಿ ಈಗ ಹಸಿರು ನಿಶಾನೆ ತೋರಿದೆ. ಯಾಕಂದರೆ ಆತ ನೋಡಿ ಎಂಥ ಮುಂದೆ ಕಾಲ ಬರ್ತಂದರೆ ಮನುಷ್ಯರ ಮೂತ್ರಗಳನ್ನು ಬಹು ಉಪಯೋಗಿ ಮಾಡ್ಕೊಳ್ಬೋದು ಅಂತ ಜಪಾನ್ ಕಂಪ್ನಿ ಒಂದು ಪ್ರಾಜೆಕ್ಟನ್ನು ಕೈಗೆತ್ತಿಕೊಂಡಿದೆ. ಅದನ್ನು ಮುಂದುವರಿಸಬೇಕಂತೇಳಿ ಜಪಾನ್ ಕಂಪ್ನಿ ಆ ಕಂಪ್ನಿ ಇವರಿಗೆ ವಹಿಸಿದೆ. ಹಾಗಾಗಿ ಮೂತ್ರದ ಬಗ್ಗೆ ಪ್ರಾಜೆಕ್ಟ್ ಒಂದನ್ನು ಮಾಡಬೇಕಾದಂಥ ಅನಿವಾರ್ಯತೆ ಈಗಿದೆ. ಈ ರೀತಿ ಮೂತ್ರದ ಪ್ರಾಜೆಕ್ಟ್ ನಿಂತಿದ್ದಂತೆ ಅವನ ಹೃದಯ ಬಡಿತ ಹೆಚ್ಚಾಗ್ತಾ ಇದೆ. ಹಾಗಾಗಿ ಆತ ಹೃದಯದ ಬಡಿತವನ್ನು ಅಳೆಯುವಂಥ ಒಂದು ಮೀಟ್ರವನ್ನು ಕೂಡ ಅಳವಡಿಸ್ಕೊಂಡಿದ್ದಾನೆ. ಆಧುನಿಕ ಯಂತ್ರ ಮೀಟ್ರ್ ಹೇಗೆ ಹೃದಯ ಬಡಿತ ಹೇಗಿರಬೇಕು ಅನ್ನೋದನ್ನು ತಿಳಿಸುವಂಥದ್ದು. ಸದಾಕಾಲ ಎದೆಯ ಗೂಡಿನ ಮೇಲೆ ಇರ್ತಕ್ಕಂಥ ಒಂದು ಸಣ್ಣನ
ಕ್ಯಾಲ್ಕುಲೇಟರ್ ಅಂತ ಒಂದು ಹೃದಯ ಬಡಿತ ಸ್ಪೀಡನ್ನು ಹೇಳುವಂಥದ್ದು. ಯಾಕಂದರೆ ಈಗ 6 ತಿಂಗಳ ಹಿಂದೆ ಯುಗಾದಿ ಹಬ್ಬಕ್ಕೆ ಬಿಟ್ಟಿದ್ದ ಡಿಸ್ಕೌಂಟಲ್ಲಿ ಹೃದಯಕ್ಕೆ ಫೇಸ್ ಮೇಕರ್ ಅಳವಡಿಸಿಕೊಂಡಿದ್ದು, ಹಾಗಾಗಿ ಇವನು ಒತ್ತಿದ ತಕ್ಷಣ ಅದರ ಸ್ಪೀಡನ್ನು ಸ್ವಲ್ಪ ಕಡಿಮೆ ಆಯಿತು. ಹೃದಯವನ್ನು ಅಳೆಯುವಂಥ ಯಂತ್ರಗಳನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳಬಹುದಂಥ ಯಂತ್ರಗಳು ಕೂಡ, ಕ್ಯಾಲ್ಕುಲೇಟರ್ ಅಂಥ ಯಂತ್ರಗಳು ಕೂಡ ಬರಬಹುದು ಅನ್ನೋದನ್ನು ಹೇಳ್ತಾರೆ. ಹೀಗೆ ಆತ ಹಾಕಿಕೊಂಡಿದ್ದಾನೆ. ಎದೆಗುಡಿನಲ್ಲಿ ಅಳವಡಿಸಿದ ಹೃದಯದ ಬಡಿತ ಯಂತ್ರ ಬರ್ತಾ ಇದೆ. ಕಿಸೆಯಲ್ಲಿ ಹಾಳೆಯಂಥ ಟ್ಯಾಬ್ಲೆಟನ್ನು ತೆಗೆದು ಓಂಕಾರ ಮೆಡಿಟೇಷನ್ ಹಾಕಿಕೊಂಡು ಕೇಳ್ತಾ ಇದ್ದಾನೆ. ಹೃದಯದ ಸ್ಪೀಡನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಯಾಕಂದರೆ ಹೃದಯ ಸ್ಪೀಡನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಹಾಡುಗಳು ಕೇಳೋದು ಕೂಡ ಅಷ್ಟೇ ಮುಖ್ಯ. ಯಾವ ಸ್ಪೀಡಿಗೆ ಎಂಥ ಟ್ರ್ಯಾಕ್ ಕೇಳಬೇಕು, ಇನ್ಯಾವುದೋ ಸ್ಪೀಡಿಗೆ ಇನ್ಯಾವುದೋ ಟ್ರ್ಯಾಕ್ ಕೇಳಿದರೆ ಎಡವಟ್ಟಾಗುತ್ತೆ ಅನ್ನೋದು ಅವನಿಗೆ ಗೊತ್ತಿದೆ. ಯಾಕಂದರೆ ಆತ ಒಮ್ಮೆ ರತ್ರಿ ಕಿಡಿಯಲ್ಲಿದ್ದಾಗ ಯಾವುದೋ ಜಾಜ್ ಮ್ಯೂಸಿಕನ್ನು ಹಾಕಿಕೊಂಡು ಮಂಚ ಹತ್ತುತ್ತಿದ್ದ ಹಾಗೆ ಅವನ ಹೃದಯ ಒಂದು ಕ್ಷಣ ನಿಂತೇ ಹೋಯ್ತು ಅನ್ನುವಂತೆ ಭಾಸ ಆಗ್ತಿದೆ. ಹಾಗಾಗಿ ಹೃದಯ ಬಡಿತ, ನಾವು ಕೇಳುವಂಥ ಸಂಗೀತವೂ ಕೂಡ ಅದಕ್ಕೆ ಸಂಬಂಧ ಇರಬೇಕು. ಆ ರೀತಿಯಾಗಿ ಇರಬೇಕಾದಂಥ ವಾತಾವರಣ ಅಂತ ಶಂಕರಮೂರ್ತಿ ಅನ್ನಿಸ್ತಾ ಇದೆ. ಮಗು ಹುಟ್ಟಿದಾಗ ಎಂಥ ನಾವು ಮ್ಯೂಸಿಕ್ ಹಾಕ್ಕೊಳ್ಬೇಕು, ಕೆಲಸ ಕಳೆದುಕೊಂಡಾಗ ಎಂಥ ಒಂದು ಮ್ಯೂಸಿಕ್ ಹಾಕಬೇಕು, ಪ್ರಿಯತಮೆ ಕೈ ಕೊಟ್ಟಾಗ, ಮದುವೆಯಾದಾಗ, ರಿಜೈನ್ ಆದಾಗ, ಕೆಲಸ ಕಳೆದುಕೊಂಡಾಗ, ಬಾಸ್ ಬೈದಾಗ, ನೋಟಿಸ್ ಮನೆಗೆ ಬಂದಾಗ, ಆಗ ನಮ್ಮ ಹೃದಯದ ಏರು ಬಿಡಿತ ಆಗುತ್ತೆ. ಆಗ ಅದನ್ನು ಸ್ಪೀಡನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಯಂತ್ರವೇ ಹೃದಯ ಬಡಿತ ಯಂತ್ರ. ಹೀಗೆ ಹೃದಯವನ್ನು ಅಡ್ಜಸ್ಟ್ ಮಾಡಿಕೊಳ್ಳಬಹುದಾದಂಥ ಒಂದು ಯಂತ್ರ, ಅಂಥ ಯಂತ್ರವನ್ನು ಶಂಕರಮೂರ್ತಿ ಹಾಕಿಸಿಕೊಂಡಿದ್ದ. ಈಗ ಎರಡನೇ ಒಂದು ಮುಂದಿನ ಪ್ರಾಜೆಕ್ಟ್ ಪ್ರಾರಂಭ ಆಗೋದರಿಂದ ಒಂದು ಬಾರಿ ಡಾಕ್ಟ್ರನ್ನು ಕಂಡು ಬರೋದೇ ಒಳಿತು ಎಂದು ಡಾಕ್ಟ್ರನ್ನು ಕಾಣಲಿಕ್ಕೆ ಶಂಕರಮೂರ್ತಿ ಹೋಗ್ತಾನೆ. ಯಾಕಂದರೆ ಹೊಸ ಪ್ರಾಜೆಕ್ಟಲ್ಲಿ ತಲ್ಲೀನರಾಗ ಕೆಲಸದ ಬಿಡುವು ಇಲ್ಲದೆ ಡಾಕ್ಟ್ರ ಕಡೆಗೆ ಹೋಗೋದು ಕಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ ಒಮ್ಮೆ ಡಾಕ್ಟ್ರನ್ನು ಕಂಡು ಸಂಪೂರ್ಣವಾಗಿ ಇಡೀ ದೇಹವನ್ನೇ ಪರೀಕ್ಷೆ ಮಾಡಿಸಿಕೊಂಡು ಬರಬೇಕಂತ ಡಾಕ್ಟ್ರ್ ಬಳಿಗೆ ಹೋಗ್ತಾನೆ. ಹೊಸ ಪರೀಕ್ಷೆ ಪ್ರಾಜೆಕ್ಟ್ ಪ್ರಾರಂಭ ಆಗೋದರಿಂದ ಸಮಯ ಸಿಗುವುದು ಕಷ್ಟ. ಯಾವ ಕ್ಷಣದಲ್ಲಿ ಯಾವ ದೇಶದಲ್ಲಿರ್ತೇನೋ ಎಂದುಕೊಳ್ಳುತ್ತಾ ಸಂಜೆಗೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಡಾಕ್ಟ್ರನ್ನು ಕಾಣಲಿಕ್ಕೆ ಹೋಗ್ತಾನೆ. ಸಂಜೆ 5 ಗಂಟೆಗೆ ಮನೆಯ ಒಳಗಿಂದ ಬಂದು ಲಿಫ್ಟಿಂದ ಮೂಲಕ ಕಾರಿನ ಒಳಗೆ ಹೋಗ್ತಾನೆ. ಪಾಕೆಟ್ ಆಕ್ಸಿಜನ್ ಆಫ್ ಮಾಡಿ ಕಾರಿನಲ್ಲಿ ಕೂಡ ಆಕ್ಸಿಜನನ್ನು ಆನ್ ಮಾಡ್ತಾನೆ. ಅಂದರೆ ಪಾಕೆಟ್ ಆಕ್ಸಿಜನ್, ಮನೆಯಲ್ಲಿ ಆಕ್ಸಿಜನ್, ಫ್ಲ್ಯಾಟಲ್ಲಿ ಆಕ್ಸಿಜನ್, ಕಾರಲ್ಲಿ ಆಕ್ಸಿಜನ್, ಹೀಗೆ ಎಲ್ಲ ಕಡೆಗೆ ಆಕ್ಸಿಜನನ್ನು ಬಳಸತಕ್ಕಂಥ ಆಧುನಿಕ ಶೈಲಿಯ ಜೀವನ ಅವರದಾಗಿತ್ತು. ಡಾಕ್ಟ್ರು ಹೋಗಿ ಭೇಟಿ ಆಗ್ತಾನೆ. ಡಾಕ್ಟ್ರು ಅವರನ್ನು ಸಂಪೂರ್ಣವಾಗಿ ಸ್ಕ್ಯಾನ್ ಮಾಡ್ತಾರೆ. ಕಣ್ಣಿನ ಲೆನ್ಸನ್ನು ತೆಗೆದು ಬೇರೆದು ಹಾಕ್ತಾರೆ. ಶ್ವಾಸಕೋಶಗಳನ್ನು ಶುಭ್ರವಾಗಿ ಮಾಡ್ತಾರೆ. ಆಕ್ಸಿಜನ್ ಸರ್ವಿಸ್ ಮಾಡ್ತಾರೆ. ಕಿಡ್ನಿ, ಲಿವರ್ಗಳ ಸ್ಥಿತಿಯನ್ನು ಗಮನಿಸ್ತಾರೆ. ದೇಹದ ಎಲ್ಲ ಚಿಪ್ಪುಗಳನ್ನು ಸರಿ ಇದೆ ಎಂದು ಪರೀಕ್ಷಿಸ್ತಾರೆ. ಅಂದರೆ ದೇಹದಲ್ಲಿ ಎಲ್ಲ ಚಿಪ್ಪುಗಳನ್ನು ಅಳವಡಿಸಲಾಗಿದೆ. ಕಿಡ್ನಿ ಫಂಕ್ಷನ್, ಲಿವರ್ ಫಂಕ್ಷನ್, ಶ್ವಾಸಕೋಶವನ್ನು ಶುದ್ಧ ಮಾಡ್ತಕ್ಕಂಥ ಚಿಪ್ಸ್ಗಳು ಎಲ್ಲವನ್ನು ಪರೀಕ್ಷೆ ಮಾಡಿ ನೋಡ್ತಾರೆ. ಹಿಂದಿನ ದಿನ ಏನಾದರೂ ತಿಂದಿದ್ರಾ ಎಂದು ವಿಚಾರ ಮಾಡಿಸ್ತಾರೆ. ಮಿದುಳು, ಹೃದಯವನ್ನು 2 ಬಾರಿ ಸ್ಕ್ಯಾನ್ ಮಾಡಿ ನೋಡ್ತಾರೆ. ಎಲ್ಲ ಶಂಕರಮೂರ್ತಿಗೆ ಎಲ್ಲ ರೀತಿಯ ಪರೀಕ್ಷೆ ಮಾಡಿದ ನಂತರ ಎವ್ರಿಥಿಂಗ್ ಈಸ್ ಎ ಫೈನ್ ಬಟ್ ಅಂತ ಉಪ್ಪು ಗಂಟು ಹಾಕ್ತಾರೆ. ಎಲ್ಲ ಸರಿ ಇದೆ ಆದರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಡಾಕ್ಟರ್ ಮುಖಭಾವನ ನೋಡಿದಾಗ ಅವರಿಗೆ ಎಲ್ಲೋ ದುಬಾರಿ ಚಿಕಿತ್ಸೆ ಹೇಳ್ಬೋದು ಅಂತ ಹೆದರಿಕೆ ಆಗುತ್ತೆ. ಒಂದು ಗುಂಡಿ ಒತ್ತಿದರೆ ಶಾಂತ ಗೀತೆ ಹಾಡುವಂಥ ಟ್ರ್ಯಾಕ್ ಹಾಕಿ ದೀರ್ಘವಾಗಿ ಉಸಿರು ಬಿಡುತ್ತಾ ಡಾಕ್ಟರ್ ಹೇಳ್ತಾರೆ, ಯು ನೀಡ್ ಎ ಸನ್ರೈಸ್, ಲೈವ್ ಸನ್ರೈಸ್ ಅಂದರೆ ಬೆಳಗ್ಗೆ ಸೂರ್ಯ ಹುಟ್ಟೋದನ್ನು ನೋಡುವಂಥ ಚಿಕಿತ್ಸೆ ಆಗಬೇಕು ನಿಮಗೆ ಅಂತ. ಅಂದರೆ ಮುಂದಿನ ದಿನಗಳಲ್ಲಿ ಬರೀ ಉದ್ಯೋಗ, ಫ್ಲ್ಯಾಟು, ಈ ಬದುಕಿನ ಮಧ್ಯೆ ಪ್ರಕೃತಿಯನ್ನು ನೋಡೋದಂಥ ಕಾಲ ಬರ್ತದೆ. ಪ್ರಕೃತಿ ಚಿಕಿತ್ಸೆ ಆಗಬೇಕು ಅನ್ನುವಂಥದ್ದು ಕೂಡ ಬರ್ಬೋದು ಅನ್ನೋದು ಹೇಳ್ತಾರೆ. ಅದಕ್ಕೆ ಯು ನೀಡ್ ಎ ಸನ್ರೈಸ್ ಲೈವ್, ಸೂರ್ಯ ಉದಯ ಲೈವ್ ಆಗಿ ನೋಡಬೇಕು ನೀವು ಅಂತ ಹೇಳ್ತಾರೆ. ಸನ್ರೈಸ್ ನೋಡಲು ಸಲಹೆ ಕೊಡ್ತಾರೆ ಡಾಕ್ಟ್ರು. ಆದರೆ ಮುಂದಿನ ದಿನಗಳಲ್ಲಿ ಸನ್ರೈಸ್ ನೋಡೋದು ಕೂಡ ಕಷ್ಟದ ಕೆಲಸ. ಅಷ್ಟೊಂದು ಅದು ಕೂಡ
ಜಾಗತೀಕರಣದ ಪ್ರಭಾವವಾಗಿ ಇನ್ಯಾರೋ ಅದನ್ನು ಟೆಂಡರ್ ಹಿಡ್ಕೊಂಡಿರ್ತಾರೆ. ಅಯ್ಯೋ ಡಾಕ್ಟ್ರ, ಮೊನ್ನೆ ನೋಡಿಲ್ವಾ ನೀವು, ಸನ್ರೈಸ್ ನೋಡೋಕ್ಕೆ ಹೋಗಿ ಎಷ್ಟೋ ಜನ ಕಾಲು ತೊಳ್ತಕ್ಕೆ ಸತ್ರಲ್ಲ ಅಂತ ಶಂಕರಮೂರ್ತಿ ಹೇಳಿದಾಗ, ಆಗುಂಬೆಗೆ ಹೋಗಿ ಅಂತ ಹೇಳ್ತಾರೆ. ಆಗುಂಬೆಯ ಸೂರ್ಯ ಉದಯವಾಗುವುದನ್ನು, ಸೂರ್ಯಾಸ್ತಮ ಆಗುವುದನ್ನು ಅದು ಕೂಡ ನೋಡಲಿಕ್ಕೆ ನೀವು ಆಗುಂಬೆಗೆ ಹೋಗಿ ಅಂತ ಡಾಕ್ಟರ್ ಸಲಹೆ ಕೊಟ್ಟಾಗ, ಡಾಕ್ಟರ್ ಆ ಸನ್ರೈಸ್ ಫಾರಿನ್ ಕಂಪ್ನಿ ಟೇಕ್ ಓವರ್ ಮಾಡಿದೆಯಲ್ಲ, ಅಂದರೆ ಅವತ್ತು ಮುಂದಿನ ದಿನಗಳಲ್ಲಿ ಬಹುರಾಷ್ಟ್ರೀಯ ಕಂಪ್ನಿಗಳು ಕೂಡ ಈ ಆಗುಂಬೆಯ ಸೂರ್ಯ ಉದಯವನ್ನು ನಾವು ಏನು ಇವತ್ತು ಫ್ರೀಯಾಗಿ ನೋಡ್ತೀವಿ ಅದನ್ನು ಅವರು ಗುತ್ತಿಗೆ ಪಡೆದುಕೊಳ್ಬೋದಲ್ಲ ಮುಂದಿನ ಒಂದು ಯಾವುದೋ ಒಂದು ಕಂಪ್ನಿ, ವಿದೇಶಿ ಕಂಪ್ನಿ. ಹಾಗೆ ಇಲ್ಲಿ ಫಾರಿನ್ ಕಂಪ್ನಿಯವರು ಅದನ್ನು ಗುತ್ತಿಗೆ ಪಡ್ಕೊಂಡಿದ್ದಾರಲ್ಲ, ಈಗ ಅಲ್ಲಿ ಹೋಗಿ ನೋಡೋದಕ್ಕೆ ಅಷ್ಟು ಸುಲಭವಲ್ಲ ಅಂತೇಳಿ ಆತ ಹೇಳಿದಾಗ, ಈಗ ಬುಕ್ ಮಾಡಿದರೆ 6 ತಿಂಗಳು ಬೇಕು ಅಲ್ಲಿ ಸನ್ರೈಸನ್ನು ನೋಡೋಕ್ಕೆ, ಅದು ಅಲ್ಲಿ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಇದೆ ಅಂತ ಶಂಕರಮೂರ್ತಿ ತನ್ನ ಅಳಲನ್ನು ತೋರಿಸ್ಕೊಳ್ತಾನೆ. ಹೀಗೆ ಉದಯವಾಗುವ ಸೂರ್ಯನ ನೋಡುವುದಕ್ಕೆ ತುಂಬ ಕಷ್ಟ ದಿನಗಳು ಬರಬಹುದು ನಮ್ಮ ಮುಂದಿನ ದಿನಗಳಲ್ಲಿ ಅನ್ನೋದನ್ನು ಶಂಕರಮೂರ್ತಿಯ ಪಾತ್ರ ಮೂಲಕ ನಾವು ಕೂಡ ಇಲ್ಲಿನ ಗ್ರಹಿಸಬೇಕಾಗತ್ತೆ. ಹೀಗಾಗಿ ಆಗುಂಬೆಯಲ್ಲಿ ವ್ಯವಸ್ಥೆ ಮಾಡೋದಕ್ಕೆ ಡಾಕ್ಟರ್ ಹೇಳ್ತಾರೆ, ಅದೇನು ಕಾಸ್ಟ್ಲಿ ಅಂತೀರಿ, ಬೇಕಾದರೆ ನಾನು ಅವ್ರ ಜೊತೆ ಮಾತನಾಡಿ ಆಗುಂಬೆಯಲ್ಲಿ ನಿಮಗೆ ಒಂದೇ ವಾರದಲ್ಲಿ ಸನ್ರೈಸ್ ಲೈವ್ ಆಗಿ ನೋಡುವಂಥ ವ್ಯವಸ್ಥೆಯನ್ನು ಮಾಡೋದಾಗಿ ಡಾಕ್ಟರ್ ಹೇಳಿದಾಗ, ಶಂಕರಮೂರ್ತಿ ಒಂದಿನ ಟೈಮ್ ಕೊಡಿ ಸರ್, ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾರೆ. ಆಗ ಡಾಕ್ಟರ್ ಅಂತಾರೆ, ಓಕೆ, ಯೋಚನೆ ಮಾಡಿ, ಜಾಸ್ತಿ ಲೇಟ್ ಆಗಬಾರ್ದು, ನಿಮಗದರ ಅವಶ್ಯಕತೆ ಇದೆ. ಈಗ ನಿಮಗೆ ಲೈವ್ ಸನ್ರೈಸ್ ನೋಡಬೇಕು, ಉದಯವಾಗ್ತಕ್ಕಂಥ ಸೂರ್ಯ ನೋಡ್ಬೇಕಂತ ಚಿಕಿತ್ಸೆ ಆಗಬೇಕು, ಹಾಗಾಗಿ ಟೈಮ್ ಜಾಸ್ತಿ ಬೇಕು ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದಮೇಲೆ ಮನೆಗೆ ಕಡೆಗೆ ಹೊರಟಿರ್ತಾನೆ. ಶಂಕರಮೂರ್ತಿಗೆ ಇಷ್ಟು ದೊಡ್ಡ ಬಾಬಾತಿನ ಟ್ರೀಟ್ಮೆಂಟ್, ಮುಂದೆ ಇಂಥ ಸೂರ್ಯ ಉದಯ ನೋಡುವುದು ಕೂಡ ಹಣ ಕೊಡಬೇಕಾದ್ರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುವಂಥ ಸ್ಥಿತಿ ಬರ್ತದೆ. ದೌರ್ಭಾಗ್ಯ ಅಂದ್ಕೊಳ್ತಾನೆ. ಇಷ್ಟು ಕಷ್ಟದ ದಿನಗಳು ಇಷ್ಟು ಬೇಗ ಬರ್ತದೆ ಅಂತ ಆತ ಕಾರಿನಲ್ಲಿ ಮನಸ್ಸಿನಲ್ಲಿ ವ್ಯಗ್ರವಾಗಿ ಆತ ಯೋಚಿಸುತ್ತಿದ್ದಾನೆ. ಯಾಕಂದರೆ ಇದೇ ಡಾಕ್ಟರ್ ಹಿಂದೆ ತನ್ನ ತಾಯಿಗೆ ಹಕ್ಕಿ ತನ್ನ ಮರಿಗಳಿಗೆ ಉಣಿಸುವುದನ್ನು ತೋರಿಸಬೇಕು, ತಂದೆಗೆ ಕೋಗಿಲೆ ಕೂಗೋದನ್ನು ತೋರಿಸಬೇಕು, ಗೆಳೆಯರ ಸಂಬಂಧಿಕರಿಗೆ ನವಿಲು ಗರಿಬಿಚ್ಚಿ ಕುಣಿಯೋದನ್ನು ತೋರಿಸಬೇಕು, ಹಾವು ಪೊರೆಯನ್ನು ಕಳಿಸೋದು ತೋರಿಸಬೇಕು ಅಂತೆಲ್ಲ ಡಾಕ್ಟರ್ ಬರೆದು ಕೊಟ್ಟಿದ್ದರು. ಅಂದರೆ ಮುಂದೆ ಪ್ರಕೃತಿಯಲ್ಲಿರ್ತಕ್ಕಂಥ ಘಟನೆಗಳನ್ನು ನೋಡುವಂಥ ಚಿಕಿತ್ಸೆಯ ಕ್ರಮವೂ ಕೂಡ ಬರಬಹುದು ಅನ್ನುವಂಥದ್ದನ್ನು ಈ ಕಥೆಯ ಮೂಲಕ ನೋಡ್ತೀವಿ. ಹಾಗಾಗಿ ಇಲ್ಲಿ ಡಾಕ್ಟರು ಕೂಡ ಗರಿಯನ್ನು ಬಿಚ್ಚಿ ಕುಣಿಯುವಂಥ ನವಿಲು, ಪೊರೆಯನ್ನು ಕಳಿಸ್ತಕ್ಕಂಥ ಹಾವು, ಮರಿಗಳಿಗೆ ಹಕ್ಕಿ ಉಣಿಸುವಂಥದ್ದು, ಇವೆಲ್ಲ ತೋರಿಸ್ಕೊಡ್ಬೋದಂತ ಬರೆದು ಕೊಟ್ಟಿದ್ರು ಡಾಕ್ಟ್ರ್ ಈಗಾಗಲೇ. ಆಮೇಲೆ ತಮ್ಮ ಬಾಸಿಗೆ, ತಂದೆಗೆ ಗುಬ್ಬಿ ಕಡ್ಡಿ ಹೆಕ್ಕಿ ಗೂಡು ಕಟ್ಟೋದನ್ನು ತೋರಿಸಿ ಅಂತ ಬರೆದು ಕೊಟ್ಟಿದ್ದರು. ಆ ಬಾಸ್ ಅಪ್ಪನ ಆ ಒಂದು ಚಿಕಿತ್ಸೆಗೆ ತಮ್ಮ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿದ್ದು ಅವ್ರಿಗೆ ಅನಿಸುತ್ತೆ. ಮನೆಗೆ ಬರ್ತಾನೆ. ತಾನು ವಾಸುವಂಥ ಬಹುಮಡಿ ಕಟ್ಟಡಕ್ಕೆ, ಅವನ ಮನೆ ಇರೋದು ಆ ಬಹುಮಡಿ ಕಟ್ಟಡ 2085ನೇ ನಂಬರಿನ ಫ್ಲ್ಯಾಟು. ಲಿಫ್ಟ್ ಮುಂದೆ ಒಳಗೆ ಬರ್ತಾನೆ. ತಕ್ಷಣ ಡಾಕ್ಟರ್ ಹೇಳಿದಂಥ ಮಾತುಗಳು ಮನಸ್ಸನ್ನು ತಿವಿತಾ ಇದ್ದಾವೆ. ಬೇರೆ ಕಡೆಗೆ ಆಲೋಚಿಸಲು ನೋಡ್ತಾನೆ, ಕತೆ ಕಡೆಗೆ, ಹುಡುಗಿ ಕಡೆಗೆ, ಇನ್ನು ಯಾವುದೋ ಕಡೆಗೆ ಆತ ಯೋಚಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಹೃದಯ ಆ ಡಾಕ್ಟರ್ ಹೇಳಿದ ಮಾತುಗಳ ಕಿವಿಗೆಯಲ್ಲಿ ಹೆಚ್ಚು ಗುಣುಕ್ತಾ ಇದ್ದಾವೆ. ತತ್ ಸಾಯಿಲೆ ಅಂತ ಆತ ಲಿಫ್ಟ್ ಒಳಗೆ ಹೋಗ್ತಾನೆ. ಹಸಿರು ಫಲಕದ ಮೇಲೆ ಇರ್ತಕ್ಕಂಥ ಗಿರ್ರನೆ ಓಡಾಡ್ತಕ್ಕಂಥ ಫ್ಲೋರಿನ್ ನಂಬರ್ಗಳ ಕಣ್ಣಿಗೆ ಬಿದ್ದು ಲಿಫ್ಟ್ನಲ್ಲಿ ಮೇಲೆ ಹೋಗಲಿಕ್ಕೆ ಇರ್ತಕ್ಕಂಥ ಆ ಗುಂಡಿಗಳು ನಂಬರ್ ಕಾಣಿಸ್ತಾ ಇದ್ದಾವೆ. ಯಾವ ನಂಬರ್ ತನ್ನ ಮನೆ ನಂಬರ್ ಒತ್ತಿದರೆ ಆ ಮನೆ ನಂಬರ್ಗೆ ಕರೆದುಕೊಂಡು ಹೋಗಿಬಿಡ್ತಕ್ಕಂಥ ಏರ್ ಲಿಫ್ಟ್ಗಳು. ಈಗ ಆತನಿಗೆ ಯೋಚನೆ ಬರ್ತಾ ಇದೆ, ನಾನು ಹಲವು ವರ್ಷಗಳಿಂದ ಈ ಅಪಾರ್ಟ್ಮೆಂಟಲ್ಲಿ ವಾಸವಾಗಿದ್ದೇನೆ, ಎಷ್ಟು ಎತ್ತರ ಎನ್ನುವುದು ಗೊತ್ತಿಲ್ಲ. ಹಾಗಾಗಿ ಒಂದು ಬಾರಿ ಈ ಪ್ರತಿ ಕಟ್ಟಡದಲ್ಲಿರ್ತಕ್ಕಂಥ ಮನೆಗಳನ್ನು, ಫ್ಲ್ಯಾಟ್ಗಳನ್ನು ನೋಡಿಕೊಂಡು ಹೋಗಬೇಕಂತ ಆತನಿಗೆ ಅನಿಸುತ್ತೆ. 1ನೇ ನಂಬರ್ ಗುಂಡಿ ಒತ್ತಾನೆ, ಆದರೆ ಚಲಿಸುವುದಿಲ್ಲ. ಯಾಕಂದರೆ ಅಲ್ಲಿ ಹೇಗಿರ್ತದೆ ಸ್ಥಿತಿ, ಆ ವ್ಯಕ್ತಿ ತಾನು ವಾಸಿಸುವ ಮನೆ ನಂಬರ್ ಒತ್ತಿದಾಗ ಮಾತ್ರ ಅದು ಕರೆದುಕೊಂಡು ಹೋಗ್ತಿತ್ತು. ಬೇರೆ ನಂಬರ್ ಒತ್ತಿದ್ರೆ ಕರ್ಕೊಂಡು ಹೋಗಲ್ಲ. 2, 3, 4 ಹೀಗೆ ಬೇರೆ ಬೇರೆ ನಂಬರ್ ಒತ್ತಾನೆ. 5ಕ್ಕಿಂತ ಹೆಚ್ಚು ಬಾರಿ ಒತ್ತಿದರೆ ಅಲಾರಾಮ್ ಹೋಗುತ್ತೆ. ಆಗ ಗಾರ್ಡ್ ಬಂದು ಬಂದೂಕಿನಿಂದ ಹಿಡ್ಕೊಂಡು ಬರ್ತಾನೆ. ಇದೆಲ್ಲ ಗೊತ್ತಿದೆ ಅವನಿಗೆ. 5 ಬಾರಿ ಒತ್ತಿದ,
ಶಂಕರಮೂರ್ತಿ ಗಲಿಬಿಲಿಯಾದ. ಯಾಕಂದರೆ ಸಿಕ್ಕ ನಂಬರ್ ಒತ್ತತೊಡಗಿದ. ಇಷ್ಟಾಗುತ್ತಿದ್ದ ಹಾಗೆ ಲಿಫ್ಟ್ ಜಗ್ಗನೆ ಮೇಲೆ ಏರತೊಡಗಿತ್ತು. ಯಾವುದೋ ನಂಬರ್ ಹೊತ್ತ ತಕ್ಷಣ ಲಿಫ್ಟ್ ಒಂದೇ ಸಮನೆ ಮೇಲೆ ಏರತೊಡಗಿತು. ಲಿಫ್ಟ್ ಜಗ್ಗನೆ ಮೇಲೆ ಎತ್ತಾಗ ಫೋರ್ಸಿಗೆ ಶಂಕರಮೂರ್ತಿ ಎದೆ ದಸಕ್ಕೆಂದಿತು. ಒಂದೆಡೆ ಭಯ ಆಗ್ತಾ ಇದೆ, ಮತ್ತೊಂದೆಡೆ ಗೆದ್ದೆನೆಲ್ಲನಂತ ಹುರುಪು ಕೂಡ ಅವನಿಗೆ ಮೇಳೈಸ್ತಾ ಇದೆ. ಈ ವಿಚಿತ್ರವಾದ ತಳಗಳ ಮಧ್ಯದಲ್ಲಿ ಆತ ಮೇಲೆ ಹೋಗ್ತಾ ಇದ್ದಾನೆ, ಲಿಫ್ಟಿನ ಮೇಲೆ. ಹೀಗೆ ಶಂಕರಮೂರ್ತಿ ಮೇಲ್ಗಡೆ ಹೋಗ್ತಾ ಇದ್ದಾನೆ. ಪ್ರತಿ ಫ್ಲೋರ್ನಲ್ಲಿ ಹೋದಾಗ ಲಿಫ್ಟಿನ ವೇಗ ಸ್ವಲ್ಪ ಕೊಂಚ ನಿಧಾನವಾಗ್ತಿತ್ತು. ಅದನ್ನೆಲ್ಲ ಗಮನಿಸಿ 3-4 ಫ್ಲೋರ್ ದಾಟಿಯಾಗಿತ್ತು. ಪ್ರತಿ ಫ್ಲೋರಿನಲ್ಲಿ ಶಂಕರಮೂರ್ತಿ ತುದಿಗಾಲಿಯಲ್ಲಿ ನಿಂತು ಗಾಜಿನ ಕಿಂಡಿಯ ಮೂಲಕ ಹೊರಗೆ ಇಣಿಕೆ ನೋಡ್ತಾ ಇದ್ದ. ಚಲಿಸುವ ಆ ಲಿಫ್ಟಿನಿಂದ ಅವನಿಗೆ ಅಸ್ಪಷ್ಟವಾದ ದೃಶ್ಯಗಳು, ಅಸ್ಪಷ್ಟವಾದಂಥ ಶಬ್ದಗಳು ಕೇಳಿ ಬರ್ತಾ ಇದ್ದವು. ಕ್ರಮೇಣ ಅವನಿಗೆ ಪ್ರತಿ ಲಿಫ್ಟಿನ ಜನರು, ಜಗತ್ತು ಬೇರೆಯದೇ ಅನಿಸತೊಡಗಿತು. ಅವರ ಉಡುಗೆ ತೊಡುಗೆ, ಭಾಷೆ, ಬದುಕು, ಪರಿಸರ ಎಲ್ಲ ಬೇರೆ ಬೇರೆಯಾಗಿದೆ ಅಂತ ಆತ ಪ್ರತಿ ಫ್ಲೋರ್ನಲ್ಲಿ ಆ ಗಾಜಿನ ಕಿಂಡಿ ಮೂಲಕ ಇಣಿಕಿದಾಗ ಅಲ್ಲಿ ಜನರನ್ನು ನೋಡಿ ಆತ ಹೊಸತನ ಬದುಕನ್ನು, ಹೊಸ ಜನರನ್ನು ಕಂಡಂತೆ ಆತನಿಗೆ ಅನಿಸ್ತಾ ಇದೆ. ಒಂದು ಫ್ಲೋರಿಗೆ ಹೋಗ್ತಾನೆ, ಅಲ್ಲಿ ಶಾಂತಿ ಇದೆ, ಸ್ವರ್ಗದ ದೃಶ್ಯದಂತಿದೆ. ನಿಬ್ಬೆರಗಾದ, ಅಲ್ಲಿ ಯಾರ ಜನ ಇಲ್ಲ, ಯಾವುದೇ ಗಲಾಟೆ ಇಲ್ಲ. ಶಂಕರಮೂರ್ತಿ ಹೊರಗೆ ಹೋಗಬೇಕು, ಲಿಫ್ಟ್ ಇಲ್ಲ, ಏನೂ ಇಲ್ಲ. ಆತನಿಗೆ ಹೇಗಾಗಿದೆ ಅಂದರೆ, ಒಂದು ಫ್ಲೋರಿಗೆ ಹೋಗ್ತಾ ಇದೆ, ಅಲ್ಲಿ ಸ್ವರ್ಗದಂಥ ದೃಶ್ಯ ಇರ್ತಕ್ಕಂಥ ಒಂದು ಫ್ಲೋರು. ಹೆಜ್ಜೆ ಕಿತ್ತು ಹೊರಗೆ ಹೋಗ್ತಾನೆ, ಲಿಫ್ಟ್ ಇಲ್ಲ, ಏನೂ ಇಲ್ಲ. ಹೊರಗೆ ನೋಡ್ತಾನೆ, ಆತ ಎಲ್ಲಿ ಬಂದಿದ್ದಂದರೆ ಕೆಳಗಡೆ ಬಂದಿದ್ದ. ಭೂಮಿಯ ಸ್ಪರ್ಶ ಮಾಡಿದ್ದ. ಅಲ್ಲಿವರೆಗೆ ಆತ ಭೂಮಿಯನ್ನು ನೋಡಿರಲಿಲ್ಲ. ಬಹು ವರ್ಷಗಳಿಂದ ಫ್ಲ್ಯಾಟ್ ಜೀವನ, ಸಾಫ್ಟ್ವೇರ್ ಬದುಕು, ಇವುಗಳ ಮಧ್ಯೆಯಲ್ಲಿ ಕಳೆದಂಥ ಆತನಿಗೆ ಸ್ವಚ್ಛಂದವಾದಂಥ ಭೂಮಿಯನ್ನು ನೋಡ್ತಾನೆ, ಹಸಿರ ಪ್ರಕೃತಿಯನ್ನು ನೋಡ್ತಾನೆ, ಮಗುವಿನಂತೆ ಓಡಾಡ್ತಾನೆ. ನೆಲಮಡಿಗೆ ಬಂದು ನಿಂತಾಗ ಭೂಮಿ ತಾಯಿಯನ್ನು ನೋಡಿ, ಇಲ್ಲಿ ಹಸಿರನ್ನು ನೋಡಿ ಮಗುವಿನಂತಾಗ್ತಾನೆ ಶಂಕರಮೂರ್ತಿ. ಅಂಬೆಗಾಲಾಗಿ ಇಟ್ಟು ಪುಟ್ಟ ಕಂದನಾಗಿ ಹೊಸ ಮೈಯನ್ನು ಹುಡುಕುತ್ತಾ ಓಡತೊಡಗಿದ್ದಾನೆ, ತೆಳಲು ತೊಡಗುತ್ತಿದ್ದಾನೆ. ಭೂಮಿ ತಾಯಿಯ ಹಸಿರು ಚಿಗುರನ್ನು ಕಂಡು ಕೈ ಬೀಸಿ ಕರೆದಂತೆ ಓಡಿ ಹೋಗ್ತಾ ಇದ್ದಾನೆ. ದೂರಕ್ಕೆ ಹೋಗ್ತಾ ಇದ್ದಾನೆ. ತನ್ನ ಊರಿನ ಕಡೆಗೆ ಹೋಗ್ತಾ ಇದ್ದಾನೆ. ಮರಳಿ ತನ್ನ ಊರಿನ ಕಡೆಗೆ ಹೋಗ್ತಾ ಇದ್ದಾನೆ. ಹೀಗೆ ಈ ಫ್ಲ್ಯಾಟಿನ ಜೀವನ, ಆಧುನಿಕ ಶೈಲಿಯ ಜೀವನದಿಂದ ಪ್ರಕೃತಿಯ ನಿಸರ್ಗದ ಕಡೆಗೆ ಹೋಗ್ತಕ್ಕಂಥ ಮಾನವ. ಕೊನೆಗೆ ಶಂಕರಮೂರ್ತಿ ಆ ಬದುಕನ್ನು ತ್ಯಜಿಸಿ ಆತ ಈ ಮಾಯಾಲೋಕದ ಕೋಲಾಹಲದಿಂದ ಆತ ಪ್ರಕೃತಿ ನಿಸರ್ಗದ ಕಡೆಗೆ ಹೊರಹೊಮ್ಮತಕ್ಕಂಥದ್ದು ಒಂದಿಗೆ ಕತೆ ಮುಕ್ತಾಯಗೊಳ್ಳುತ್ತದೆ. ಹಾಗಾಗಿ ಈ ಕಥೆಯಲ್ಲಿ ನಾವು ಕಾಣ್ತಕ್ಕಂಥ ವಿಚಾರ ಏನಂದರೆ, ಆಧುನಿಕ ವೈದ್ಯ ಲೋಕದ ಕೊಳ್ಳು ಬಾಕು ಸಂಸ್ಕೃತಿಗಳನ್ನು ಸೂಕ್ಷ್ಮವಾಗಿ ತಿಳಿಸುವ ಕತೆ. ಇಲ್ಲಿ ಪ್ರಕೃತಿ ನೋಡೋದಕ್ಕೆ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡ್ತಕ್ಕಂಥ ಚಿಕಿತ್ಸೆ ಕ್ರಮಗಳು ಬಂದಿರುವುದು. ಹಾಗೆ ಶಂಕರಮೂರ್ತಿ ನಿಸರ್ಗದ ಚಿಕಿತ್ಸೆಗೆ ಮುಂದೆ ನಾವು ಕುಬ್ಜರು ಅನ್ನುವಂಥ ಸಂದೇಶವನ್ನು ಕಾಣುವಂಥದ್ದು. ನಿಸರ್ಗದ ಮುಂದೆ ಮನುಷ್ಯರೆಲ್ಲರೂ ಕುಬ್ಜರು, ಭಾಳ ಚಿಕ್ಕವರಾಗಿ ನಾವು ಕಾಣ್ತೀವಿ. ವಿಶಿಷ್ಟ ರೂಪದಲ್ಲಿ ಮುಂದಿನ ಕಾಲದ ತಲ್ಲಣಗಳನ್ನು, ಸಂವೇದನೆಗಳನ್ನು ಕಲ್ಪನಾತ್ಮಕವಾಗಿ ಮೌನೇಶ್ ಬಡಿಗೆಯವರು ಕಟ್ಟಿಕೊಳ್ಳುವ ಮೂಲಕ ಇಂಥ ದಿನಗಳು ಕೂಡ ಬರಬಹುದು, ಇಂಥ ಕಾಲವೂ ಕೂಡ ಹೀಗೆ ಶಂಕರಮೂರ್ತಿಯಂತೆ ಬದುಕು ನಮ್ಮದು ಆಗಬಹುದು, ಇದೇ ಸಮಾಜ ಇದೇ ರೀತಿಯಾಗಿ ಮುಂದುವರ್ತಾ ಹೋದರೆ ನಗರೀಕರಣದ ಬದುಕು ಪ್ರಕೃತಿಯನ್ನು ಮರೆಯಬಹುದು, ನಿಸರ್ಗವನ್ನು ಮರೆತು ಹೋಗ್ಬೋದು. ಅದೇ ಜನ ಮತ್ತೆ ನಿಸರ್ಗದ ಚಿಕಿತ್ಸೆಗಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡುವಂಥ ವ್ಯವಸ್ಥೆ ಬರಬಹುದು ಅನ್ನೋದನ್ನು ಭಾಳ ಕಾಲ್ಪನಿಕವಾಗಿ, ಕುತೂಹಲಕಾರಿಯಾಗಿ ಈ ಕೋಲಾಹಲ ಅನ್ನುವಂಥ ಕಥೆಯನ್ನು ಮೌನೇಶ್ ಬಡಿಗೆ ಅವರು ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ಒಟ್ಟಾರೆ ಬದುಕು ಮನುಷ್ಯನು ನಿಸರ್ಗದೊಂದಿಗೆ ಮನುಷ್ಯನು ಬದುಕಾಗಿದ್ದಾಗ ಅದು ಸಾರ್ಥಕದ ಬದುಕು ಅನ್ನೋದನ್ನು ಈ ಕತೆ ಸಂದೇಶವನ್ನು ತಿಳಿಸಿಕೊಡ್ತದೆ. ಹಾಗಾಗಿ ವಿದ್ಯಾರ್ಥಿ ಮಿತ್ರರೇ, ಈ ಕಥೆಯನ್ನು ನಾನು ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟಿದ್ದೇನೆ. ಹೆಚ್ಚಿನ ಅಧ್ಯಯನಕ್ಕಾಗಿ ಪಠ್ಯ ಪುಸ್ತಕದ ಮಾಯಾ ಕೋಲಾಹಲ ಕಥೆಯನ್ನು ಓದಿ. ಎಲ್ಲರಿಗೂ ನಮಸ್ಕಾರ.